रामदुर्ग शहरामध्ये संत श्री सेवालाल महाराज यांची 287वी जयंती भक्तिभावाने व मोठ्या उत्साहात साजरी करण्यात आली। या प्रसंगी भिल्लाप्पा पुजारी यांच्या सानिध्याने कार्यक्रमाला विशेष आध्यात्मिक वातावरण लाभले। तालुका प्रशासनाच्या वतीने आयोजित या जयंती उत्सवात 19 पथकातील ज्येष्ठ नागरिक, माता भगिनी, युवक युवती तसेच कर्मचारी मोठ्या संख्येने सहभागी झाले। संत सेवालाल महाराजांच्या प्रतिमेला पूजन करून मिरवणुकीस प्रारंभ करण्यात आला। ಸಂತ ಶಿವಲಾಲರು 287ನೇ ಇಸ್ವಿ ಒಳಗೆ ಜನಿಸಿದ್ರು। ಈ ಬಂಜಾರ ಸಮಾಜ ಅಷ್ಟಲ್ಲ, ಎಲ್ಲಾ ಸಮಾಜಕ್ಕೂ ಕೂಡ ಒಂದು ಆಶೀರ್ವಾದವನ್ನು ಕೊಡ್ತಾರೆ। ಅವ್ರು ಏನ್ ಹೇಳ್ಯಾರಪ್ಪ ಅಂದ್ರೆ ಇರ್ಬಿ 80 ಕೋಟಿ ಜೀವರಾಶಿಗೂ ಕೂಡ ಆಶೀರ್ವಾದ ಮಾಡ್ಯಾರ। ಅವರು ಬಹಳಷ್ಟು ಪವಾಡ ಮಾಡ್ಯಾರ। ಗಂಡ ಮಗ ಇದ್ದವನಿಗೆ ಹೆಣ್ಣು ಮಗಳ ಮಾಡ್ಯಾನ, ಮಕ್ಕಳಿಲ್ಲವರಿಗೆ ಮಕ್ಕಳ ಕೊಟ್ಟಾನ। ತುಂಬಿ ಹರಿಯತಕ್ಕಂತ ನದಿಯನ್ನ 2 ಭಾಗ ಮಾಡಿ ದಾಟಿಸಿದಂತ ಸಾಕ್ಷಾತ್ ನಮ್ಮ ದುರ್ಗಾದೇವಿ ಜೊತೆಗೆ ಮಾತನಾಡ್ಯಾನ। ಆಮೇಲೆ ದನ ಕಾಯಕ್ಕೆ ಹೋದಾಗ ಮಣ್ಣಿನಿಂದ ಸಜ್ಜಕ ಮಾಡಿ ಸಿರಾ ಮಾಡಿ ಊಟ ಮಾಡಿಸ್ಯಾನ। ಆಮೇಲೆ ಗಿಡದ ಎಲೆಯಿಂದ ಗಂಗಾಳ ಮಾಡ್ಯಾನ, ಕಲ್ಲಿನಿಂದ ತಬಲಾ ಮಾಡ್ಯಾನ। ಹಿಂಗ ಬಹಳ ದೊಡ್ಡ ಪವಾಡ ಮಾಡ್ಯಾನ। ಅದಕ್ಕೆ ಇಡೀ ನಮ್ಮ ಜಗತ್ತಿನೊಳಗ ಕರ್ನಾಟಕದೊಳಗ ಕರ್ನಾಟಕ ಮಾತಾಡ್ತಾರ, ಮಹಾರಾಷ್ಟ್ರ ಮರಾಠಿ ಮಾತಾಡ್ತಾರ, ಆಮೇಲೆ ತಮಿಳುನಾಡಾಗ ತೆಲುಗು ಮಾತಾಡ್ತಾರ। ಆದ್ರೆ ನಮ್ಮ ಬಂಜಾರ ಇಡೀ ಪ್ರಪಂಚದೊಳಗ ಪಾಕಿಸ್ತಾನದಾಗೂ ಕೂಡ ಲಂಬಾಣಿ ಭಾಷೆ ಮಾತಾಡ್ತಾರೆ। ಹಿಂಗ ಒಳ್ಳೆ ಸಂಸ್ಕೃತಿಯನ್ನು ಹೊಂದಿರತಕ್ಕಂತ ಸಮಾಜ ಲಂಬಾಣಿ ಸಮಾಜ। ಒಳ್ಳೆ ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ಯಾರ। ಸ್ವಾತಂತ್ರ್ಯಗಳು ಕೂಡ ಸಾಕಷ್ಟು ಹೋರಾಟ ಮಾಡ್ಯಾರ। ಹೀಗಾಗಿ ಮೊದಲಿನಿಂದಲೂ ಕೂಡ ದೇಶಕ್ಕಾಗಿ ಹಿಂದುತ್ವಕ್ಕಾಗಿ ಹೋರಾಡಿದಂತ ಸಮಾಜ ಅಂತ ಸೇವಾಲಾಲರು ಪರಮಾತ್ಮನ ಸ್ವರೂಪಿಯಾಗಿ ಈ ಭೂಮಿ ಮೇಲೆ ಜನ್ಮವನ್ನು ತಾಳ್ಯಾರ। ಈ ಸಮಾಜಕ್ಕಾಗಿ ಅವ್ರು ಸಾಕಷ್ಟು ಆಶೀರ್ವಾದ ಮಾಡಾಕತ್ತಾರೆ। ಅದಕ್ಕೆ ನಮ್ಮ ಬಂಜಾರ ಸಮಾಜ ಸೇವಾಲಾಲರ ಸಲುವಾಗಿ ಇಷ್ಟೊಂದು ಸರ್ವಶ್ರೀ ಭಕ್ತಿಯಿಂದ ಅವರ ಜಯಂತಿಯನ್ನ ಆಚರಣೆ ಮಾಡಾಕತ್ತಾರೆ। ಶಿವಾನಂದ್ ಚಂದ್ರಪ್ಪ ರಾಠೋಡ್। ಸಂತ ಸೇವಾಲಾಲರ 287ನೇ ಜಯಂತಿಯನ್ನ ರಾಮದುರ್ಗ ತಾಲೂಕಿನ 18 ತಾಂಡನ ಒಳಗೊಂಡು ಇವತ್ತು ತಾಲೂಕಾ ಮಟ್ಟದಲ್ಲಿ ನಾವು ಸಂತ ಶ್ರೇಷ್ಠ ಸೇವಾಲಾಲರ ಜಯಂತಿಯನ್ನ ಪ್ರತಿ ಅವರ ಜನ್ಮದಿನವಾಗಿ ಫೆಬ್ರವರಿ 15ನೇ ತಾರೀಕಿಗೆ ಮಾಡ್ತಿದ್ವಿ। ಈ ಸಲ ನಾವು ಡೇಟನ್ನು ತಪ್ಪಿಸಿ ಇವತ್ತು ಶಿವರಾತ್ರಿ ಇರುವ ಕಾರಣ, ಎಲ್ಲರೂ ಉಪವಾಸ ಇರುವ ಕಾರಣ ನಾವು ಒಂದು ಡೇಟನ್ನು ಹಾಕೊಂಡು ಎಲ್ಲ ತಾಂಡದ ಗುರು ಹಿರಿಯರು, ಯುವಕರು ಎಲ್ಲರನ್ನ ಕರ್ಕೊಂಡು ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ। ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗೈತಿ। ಇವತ್ತು ನಮ್ಮ ಹಿರಿಯರು ಹೇಳಿದ್ರು ಇವಾಗ ಸಂತ ಸೇವಾಲಾಲರ ಬಗ್ಗೆ, ಅದರೇ ಪುನಃ ನಾವು ಕೂಡ ಸಂತ ಸೇವಾಲಾಲರ ಮೆರವಣಿಗೆಯನ್ನು ಆನೆ, ಒಂಟೆ, ಕುದುರೆ ಮತ್ತು ಕುಂಭಮೇಳ, ಅದ್ರ ಜೊತೆಗೆ ನಾನು ಸಹ ಮತ್ತು ಸೇವಾಲಾಲರ 2 ಭಾವಚಿತ್ರವನ್ನ ಇಡೀ ರಾಮದುರ್ಗ ಶಹರದಲ್ಲಿ ಮೆರವಣಿಗೆ ಮುಖಾಂತರ ಇವತ್ತು ಒಂದು ವೇದಿಕೆಗೆ ತಂದುಕೊಟ್ಟಿವಿ। ಅದರ ಜೊತೆಗೆ ಬಹಳಷ್ಟು ಒಂದು ನಮ್ಮ ಸಮಾಜದ ಕೊಡುಗೆ ಇದೆ। ಯಾಕಂದ್ರೆ ಇವತ್ತು ನಮ್ಮ ಡ್ರೆಸ್ಗಳ ಮುಖಾಂತರ ಹಾಗೂ ಬಹಳಷ್ಟು ಹೇಳಿದ್ರು, ಕಲ್ಲು ಮಣ್ಣು ಮುಖಾಂತರ ಒಂದು ಇದನ್ನು ಕೊಟ್ಟಿದ್ದಾರೆ ಮಹಾರಾಜರು। ಅದಕ್ಕೆ ಅವ್ರನ್ನ ಬಹಳ ಪೂಜ್ಯದಿಂದ ಪೂಜಿಸ್ತೀವಿ, ಎಲ್ಲ ಸಮಾಜದವರು ಪೂಜಿಸ್ತಾರೆ। ಅದಕ್ಕೆ ನಾವು ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಆರಿಸಿವಿ। ಇವತ್ತು ನಮಗೆಲ್ಲ ಸಹಕಾರ ಕೊಟ್ಟ ಎಲ್ಲ ನಮ್ಮ ಮೀಡಿಯಾದವರಿಗೂ, ಪತ್ರಿಕಾದ್ಯಮದವರಿಗೂ ಮತ್ತು ಪೊಲೀಸ್ ಇಲಾಖೆಗೂ ಮತ್ತೊಮ್ಮೆ ಅವರನ್ನ ಧನ್ಯವಾದ ಹೇಳಿ ತಮ್ಗೆ ತಮ್ಮ ಮುಖಾಂತರ ತಮ್ಮೆಲ್ಲರಿಗೂ ಮತ್ತು ನಮ್ಮ ಸಮಾಜದವರಿಗೂ ಮತ್ತೊಮ್ಮೆ 287ನೇ ಜಯಂತಿ ಶುಭಾಶಯ ಕೊಡ್ತೀವಿ। ತಾಲೂಕ್ ಪಂಚಾಯತ್ಗಳ ಒಂದು ಧ್ವಜಾವನ, ಯಾಕಂದ್ರೆ ಈ ತಾಲೂಕಿನಲ್ಲಿ ನಮ್ಗೆ ಎಲ್ಲೂ ಕೂಡ ಒಂದು ಅಂದ್ರೆ ಸ್ಟಾರ್ಟ್ ಮಾಡ್ಲಿಕ್ಕೆ ಇವತ್ತು ನಮ್ದೇ ಆದಂತ ಒಂದು ಏನೋ ಒಂದು ಸೇವಾಲಾಲರದ್ದು ಇಲ್ಲಿ ಅಂದ್ರೆ ಇವತ್ತೆಲ್ಲ ಪ್ರತಿಮೆಗಳ ಎಲ್ಲ ಸಮಾಜದ ನೋಡಿದ್ರಿ, ಎಲ್ಲ ಕಡೆ ಪ್ರತಿಮೆಗಳು ಇದಾವೆ, ಸರ್ಕಲ್ ಇದಾವೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರ ಅವ್ರ ಸಮಾಜಕ್ಕೆ ಒಂದು। ಅದೇ ತರನಾಗಿ ನಾವು ಕೂಡ ನಮ್ಮ ಸಮಾಜದವರು ಎಲ್ಲರೂ ಅಲ್ಲೇ ಅಂದ್ರೆ ಎಲ್ಲ ತಂಡದವರು ಅಲ್ಲಿ ತಾಲೂಕ್ ಪಂಚಾಯತಿಯ ಮುಂಭಾಗದಲ್ಲಿ ಅವರಂದ್ರೆ ಅಲ್ಲೇ ಕೂತ್ಕೋತಾರಲ್ಲ, ಅದಕ್ಕೆ ಬಹಳಷ್ಟು ಒಂದು ಚಲೋ ಆದಂತ ಪ್ಲೇಸು। ಅದಕ್ಕೆ ನಮ್ಮ ಸೇವಾಲಾಲರ ಒಂದು ಧ್ವಜವನ್ನ ಹಾಕಿ ಮುಂದಿನ ದಿನಮಾನದಲ್ಲಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮತ್ತು ಪುರಸಭೆಯವರು ಪರ್ಮಿಷನ್ ಕೊಟ್ಟರೆ ನಾವು ಸೇವಾಲಾಲರ ಒಂದು ಮೂರ್ತಿಯನ್ನು ಕುಣಿಸುವಂತ ವ್ಯವಸ್ಥೆ ಮಾಡ್ತೇವೆ। यावेळी मल्लण्णा यादवाड, प्रदीप पट्टण, रामदुर्गचे DYSP आनंद नाईक, तहसीलदार चिदंबरम मडिवाळकर तसेच इतर अधिकारी उपस्थित होते। निखिल पत्तार, KMM मराठी, रामदुर्ग। अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास। अमरकॉन में खुशियाँ हैं पास।
अमरकॉन कलेक्शन, खड़े बाजार, बेलगाम।